ನಡೆದಂಥ ಒಂದು ಘಟನೆ ಸಂಬಂಧಪಟ್ಟಂಗೆ ಒಂದು FIR ಹಾಕಿದೆ, 2 FIRಗಳನ್ನು ಹಾಕಿದೆ. 249/26, 240/26. ಅದ್ರ ಒಂದು FIRಲ್ಲಿ 11 ಜನನ ಮೆನ್ಷನ್ ಮಾಡಿದ್ದಾರೆ, ಇನ್ನೊಂದು FIRಲ್ಲಿ ಬರೀ ಫಾರ್ಮರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಯಾಕೆ ನೀವು FIR ಹಾಕ್ಬೇಕಾದ್ರೆ ಐಡೆಂಟಿಫೈ ಮಾಡಾಕ್ಬೇಕು. ಯಾಕೆಂದರೆ ನೋಡಿ, ಇನ್ಸಿಡೆಂಟ್ ಆಗಿದ್ದು 2:30ಗೆ, ನೀವು FIR ಹಾಕಿರ್ತಕ್ಕಂಥ ರಾತ್ರಿ 9:30. ನಿಮಗೆಲ್ಲ ಗೊತ್ತು, ಯಾರೋ ಒಬ್ಬರು ಮಹಮ್ಮದ್ ಅನ್ನೋರನ್ನ ಕರ್ಕೊಬಂದು ಡ್ರೈವರ್ನ ನೀವು FIR ಹಾಕ್ತಾ ಇದ್ರಲ್ಲ, ಇದು ಒಪ್ಪುವಂಥದ್ದ? ಇಲ್ಲಿ ಅಧಿಕಾರಿಗಳು ಬಂದಿದ್ರಲ್ಲ, ಅವ್ರ ಕೈಲಿ ಯಾರು ಏಡ್ ತಿಂದ್ರು, ಯಾರು ವಿಕ್ಟಿಮ್ ಇದ್ರು ಅವ್ರ ಕೈಲಿ ಕಂಪ್ಲೇಂಟ್ ಕೊಡಿಸ್ಬೇಕಲ್ಲ, ಇದು ಲೀಗಲ್ಲಿ. ಆದರೆ ನೀವು ಯಾರೋ ಒಬ್ಬ ಡ್ರೈವರ್ ಕರ್ಕೊಬಂದು ನೀವು ಒಂದು FIRನ ದಾಖಲು ಮಾಡಿದ್ರಿ. ಈ FIRಗೆ ಇಲ್ಲಿರೋ ಜನ ಎದುರೋರೇ ಅಲ್ಲ. ಈಗ ಅವ್ರು ಏನು ಮಾತಾಡಿದ್ರು ಅಂದರೆ, ನಾವು ಜೈಲ್ಗೆ ಹೋಗಿಸಿದ್ದ ಇದೀವಿ ಸರ್, ನೀವು ಯಾಕೆ ಸರ್ ವಕಾಲತ್ ಹಾಕ್ತೀರಿ ಅಂದರು. ನಾವು ಜೈಲ್ಗೆ ಹೋಗಿ ರೆಡಿ ಇದ್ದೀವಿ, ಅವ್ರು ಹಾಕ್ಲಿ, ಎಷ್ಟು FIR ಬೇಕಾರೋ ಹಾಕ್ಲಿ, ನಾವು ಜೈಲ್ಗೆ ಹೋಗಿ ರೆಡಿ ಇದ್ದೀವಿ, ನಾವು ಅರೆಸ್ಟ್ ಮಾಡ್ಕೊಂಡು ಹೋಗಿ ಸರ್, ಅದಕ್ಕೆ ಇಲ್ಲೇ ಇದ್ದೀವಿ ಸರ್. ಅವರೆಲ್ಲ ಎದ್ದು ಓಡೋಗಿಲ್ಲ, ಇಲ್ಲೇ ಇದ್ದಾರೆ, ಅರೆಸ್ಟ್ ಮಾಡಲಿ ಸರ್, ನಾವು ಜೈಲ್ಗೆ ಹೋಗ್ತೀವಿ ಅಂತಿದ್ದಾರೆ. ಆದರೆ ಕಾನೂನು ಚೌಕಟ್ಟಿನಲ್ಲಿ, ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾರಿಂದ ಕಾನೂನಿಗೆ ಬೆಲೆ ಕೊಡಬೇಕು. ಹಾಗಾಗಿ ಆ ರೈತರಿಗೆ ನಾನೊಂದಷ್ಟು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಎಸ್, ನಾವು ಕಾನೂನು ಪ್ರಕ್ರಿಯೆಗೆ ಬೆಲೆ ಕೊಡೋಣ, ನಾವು ಏನು ಕಾನೂನು ಹೋರಾಟವನ್ನು ಮಾಡೋಣ, ಈ ಹೋರಾಟವನ್ನು ಮಾಡೋಣ ಅಂತೇಳಿ ಇವತ್ತು ನಾವು ಏನು ನೆನ್ನೆ FIR ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಈಗ ವಕಾಲತ್ ಸೈನ್ ತಗೊಂಡಿದ್ದೀವಿ ಸರ್. ಈಗ 3 ಜನ ಇಲ್ಲಿ ಇರಲಿಲ್ಲ ಅನ್ನೋ ಒಂದು ಕರೆಕ್ಟ್. ಘಟನಾ ಸ್ಥಳದಲ್ಲಿ 3 ಜನ ಇರಲಿಲ್ಲ. ಒಬ್ಬರು ಡೆಲ್ಲಿನಲ್ಲಿದ್ದಾರೆ, ಒಬ್ಬರು ರಾಮನಗರ ಕೋರ್ಟಲ್ಲಿದ್ದಾರೆ. ಅದೆಲ್ಲವನ್ನು ಈಗ ಇಲ್ಲಿ ಹೇಳೋದು ಬೇಡ. ಈಗ ಅವ್ರು ಹೇಳಿ ಇದು ನಾನು ಏನಾಗಿದೆ ಅನ್ನೋದನ್ನ, ಅದು ಯಾವ ಮಾಹಿತಿಯನ್ನು ಕೋರ್ಟ್ ಕೊಡೋಣ. ಕೋರ್ಟ್ ಇವರು ಎಂಥ ದುಂಡಾವರ್ತನೆ, ಎಂಥ ದುರ್ವರ್ತನೆ ತೋರಿಸಿದ್ದಾರೆ, ಇಷ್ಟ ಬಂದಾಗ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಅಲ್ಲೇ ಗೊತ್ತಾಗುತ್ತಲ್ಲ. ನೀವು ಐಡೆಂಟಿಫೈ ಮಾಡಿ. ಯಾಕಂದ್ರೆ ಅಂಥ ಹೆಸರುಗಳನ್ನ ಹಾಕಿದ್ದಾರೆ ಅಂದರೆ ಯಾರು ಮುಂದಾಳತ್ವವನ್ನು ವಹಿಸಿದ್ರು, ಯಾರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು, ಅವ್ರ ಮೇಲೆ FIR ಹಾಕ್ಬಿಟ್ರೆ ಅವ್ರು ಮುಂದಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಐಡೆಂಟಿಫೈ ಮಾಡಿದ್ದೀರಾ. ಇದನ್ನು ಒಪ್ಪುತ್ತಾ ಕೋರ್ಟು? ನ್ಯಾಯಾಲಯ ಒಪ್ಪುತ್ತಾ? ಸಂವಿಧಾನ ಒಪ್ಪುತ್ತಾ? ಕಾನೂನು ಒಪ್ಪುತ್ತಾ? ಯಾವ ಕಾರಣಕ್ಕೂ ಒಪ್ಪಲ್ಲ. ನೀವು ಈ ರೀತಿ FIR, ಈಗ ಅವರು ಪರ ಮಾಡ್ತಾ ಇರೋರು ರೋಡ್ ಅಡ್ಡಾಕವ್ರೆ, ಎಲ್ಲ ಮಾಡಿ ಅವ್ರ ಮೇಲೆ ಒಂದು FIR ಇಲ್ಲ, ಇವ್ರ ಮೇಲೆ 4 FIR ಇದೆ. ಇದಕ್ಕೂ ಮತ್ತೆ 4 FIR ಹಾಕಿದ್ದಾರೆ ಇವ್ರ ಮೇಲೆ, 5-6 ಮೇಲೆ FIR ಆಗಿದೆ ಅಂತೆ. ಈ ರೀತಿ FIR ಎಲ್ಲ ಎದುರ್ಕೊಳ್ಳೋಂಥವ್ರು ಜನ ಇವರು. ನೀವು ದುಂಡಾವರ್ತನೆ ನೋಡಿ, ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದವರು, ಈ ಜಿಲ್ಲೆಯ ಜನತೆಗೆ ಗೌರವವನ್ನು ಸಲ್ಲಿಸಿ ಈ ಜಿಲ್ಲೆಯ ಋಣವನ್ನು ತೀರಿಸಬೇಕಾದಂಥವ್ರು ಮುಖ್ಯಮಂತ್ರಿ ಕರ್ತವ್ಯ. ಆದರೆ ಇಲ್ಲಿಗೆ ಬರ್ದೇನೆ ಓಡೋದ್ರೆ ನೀವು ಎಂಥ ಮುಖ್ಯಮಂತ್ರಿಗಳು? ನೀವು ಏನನ್ಬೇಕು? ನೀವು ಈ ಜಿಲ್ಲೆ ಇದಕ್ಕೋಸ್ಕರ ಮಾಡಿದ್ದು, ನಿಮ್ಮನ್ನ ಈ ಋಣ ತೀರ್ಸೋಕ್ಕೋಸ್ಕರ ಮಾಡಿದ್ದು. ನಿಮಗೆ ಎಂಥ ಅವಕಾಶ, ಪೆನ್ನು ಪೇಪರ್ ಕೇಳಿದ್ರಿ, ಅವಕಾಶ ಕೊಟ್ಟರು, 4 ಕ್ಷೇತ್ರವನ್ನು ಗೆಲ್ಲಿಸ್ಕೊಟ್ರು. ಇದನ್ನ ಅದಕ್ಕೆ ಪ್ರತಿಯಾಗಿ ಕೊಡ್ತಾ ಇರ್ತಕ್ಕಂಥ ಋಣನ ಇದನ್ನು FIR ಹಾಕಿ ಜೈಲಿಗೆ ಕಳಿಸೋದ? ಈ ಜನಗಳನ್ನ ಯಾವ ಜನರಿಂದ ಆಶೀರ್ವಾದ ಪಡೆದು ನೀವು ಮುಖ್ಯಮಂತ್ರಿ ಆದೋ ಆ ಜನಗಳನ್ನ ಜೈಲಿಗೆ ಕಳಿಸೋದ ನಿಮ್ಮ ಕೆಲಸ? ಕಳಿಸಿ, ನೀವು ಜೈಲಿಗೆ ಕಳಿಸಿ, ಅದು ನೋಡೇ ಬಿಡೋಣ. ಎಷ್ಟು ಜನ ಕಳಿಸ್ತೀರಾ? ಪರ್ಮನೆಂಟಾಗಿ ಉಳಿಸೋಕ್ಕಾಗುತ್ತೆ ನೀವು? ನಮಗೂ ನ್ಯಾಯ ಇದೆ, ಸಂವಿಧಾನ ಇದೆ, ಕಾನೂನು ಇದೆ. ಖಂಡಿತ ನ್ಯಾಯ ದೇವತೆ ನಮ್ಮ ಪರವಾಗಿರ್ತಾರೆ. ಎಸ್, ನಾವು ಬೇಲ್ಗೆ ಅಪ್ರೋಚ್ ಮಾಡ್ತೀವಿ. ನಡೆದಂಥ ಒಂದು ಘಟನೆ ಸಂಬಂಧಪಟ್ಟಂಗೆ ಒಂದು FIR ಹಾಕಿದೆ, 2 FIRಗಳನ್ನು ಹಾಕಿದೆ. 249/26, 240/26. ಅದ್ರ ಒಂದು FIRಲ್ಲಿ 11 ಜನನ ಮೆನ್ಷನ್ ಮಾಡಿದ್ದಾರೆ, ಇನ್ನೊಂದು FIRಲ್ಲಿ ಬರೀ ಫಾರ್ಮರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಯಾಕೆ ನೀವು FIR ಹಾಕ್ಬೇಕಾದ್ರೆ ಐಡೆಂಟಿಫೈ ಮಾಡಾಕ್ಬೇಕು. ಯಾಕೆಂದರೆ ನೋಡಿ, ಇನ್ಸಿಡೆಂಟ್ ಆಗಿದ್ದು 2:30ಗೆ, ನೀವು FIR ಹಾಕಿರ್ತಕ್ಕಂಥ ರಾತ್ರಿ 9:30. ನಿಮಗೆಲ್ಲ ಗೊತ್ತು, ಯಾರೋ ಒಬ್ಬರು ಮಹಮ್ಮದ್ ಅನ್ನೋರನ್ನ ಕರ್ಕೊಬಂದು ಡ್ರೈವರ್ನ ನೀವು FIR ಹಾಕ್ತಾ ಇದ್ರಲ್ಲ, ಇದು ಒಪ್ಪುವಂಥದ್ದ? ಇಲ್ಲಿ ಅಧಿಕಾರಿಗಳು ಬಂದಿದ್ರಲ್ಲ, ಅವ್ರ ಕೈಲಿ ಯಾರು ಏಡ್ ತಿಂದ್ರು, ಯಾರು ವಿಕ್ಟಿಮ್ ಇದ್ರು ಅವ್ರ ಕೈಲಿ ಕಂಪ್ಲೇಂಟ್ ಕೊಡಿಸ್ಬೇಕಲ್ಲ, ಇದು ಲೀಗಲ್ಲಿ. ಆದರೆ ನೀವು ಯಾರೋ ಒಬ್ಬ ಡ್ರೈವರ್ ಕರ್ಕೊಬಂದು ನೀವು ಒಂದು FIRನ ದಾಖಲು ಮಾಡಿದ್ರಿ. ಈ FIRಗೆ ಇಲ್ಲಿರೋ ಜನ ಎದುರೋರೇ ಅಲ್ಲ. ಈಗ ಅವ್ರು ಏನು ಮಾತಾಡಿದ್ರು ಅಂದರೆ, ನಾವು ಜೈಲ್ಗೆ ಹೋಗಿಸಿದ್ದ ಇದೀವಿ ಸರ್, ನೀವು ಯಾಕೆ ಸರ್ ವಕಾಲತ್ ಹಾಕ್ತೀರಿ ಅಂದರು. ನಾವು ಜೈಲ್ಗೆ ಹೋಗಿ ರೆಡಿ ಇದ್ದೀವಿ, ಅವ್ರು ಹಾಕ್ಲಿ, ಎಷ್ಟು FIR ಬೇಕಾರೋ ಹಾಕ್ಲಿ, ನಾವು ಜೈಲ್ಗೆ ಹೋಗಿ ರೆಡಿ ಇದ್ದೀವಿ, ನಾವು ಅರೆಸ್ಟ್ ಮಾಡ್ಕೊಂಡು ಹೋಗಿ ಸರ್, ಅದಕ್ಕೆ ಇಲ್ಲೇ ಇದ್ದೀವಿ ಸರ್. ಅವರೆಲ್ಲ ಎದ್ದು ಓಡೋಗಿಲ್ಲ, ಇಲ್ಲೇ ಇದ್ದಾರೆ, ಅರೆಸ್ಟ್ ಮಾಡಲಿ ಸರ್, ನಾವು ಜೈಲ್ಗೆ ಹೋಗ್ತೀವಿ ಅಂತಿದ್ದಾರೆ. ಆದರೆ ಕಾನೂನು ಚೌಕಟ್ಟಿನಲ್ಲಿ, ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾರಿಂದ ಕಾನೂನಿಗೆ ಬೆಲೆ ಕೊಡಬೇಕು. ಹಾಗಾಗಿ ಆ ರೈತರಿಗೆ ನಾನೊಂದಷ್ಟು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಎಸ್, ನಾವು ಕಾನೂನು ಪ್ರಕ್ರಿಯೆಗೆ ಬೆಲೆ ಕೊಡೋಣ, ನಾವು ಏನು ಕಾನೂನು ಹೋರಾಟವನ್ನು ಮಾಡೋಣ, ಈ ಹೋರಾಟವನ್ನು ಮಾಡೋಣ ಅಂತೇಳಿ ಇವತ್ತು ನಾವು ಏನು ನೆನ್ನೆ FIR ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಈಗ ವಕಾಲತ್ ಸೈನ್ ತಗೊಂಡಿದ್ದೀವಿ ಸರ್. ಈಗ 3 ಜನ ಇಲ್ಲಿ ಇರಲಿಲ್ಲ ಅನ್ನೋ ಒಂದು ಕರೆಕ್ಟ್. ಘಟನಾ ಸ್ಥಳದಲ್ಲಿ 3 ಜನ ಇರಲಿಲ್ಲ. ಒಬ್ಬರು
ಡೆಲ್ಲಿನಲ್ಲಿದ್ದಾರೆ, ಒಬ್ಬರು ರಾಮನಗರ ಕೋರ್ಟಲ್ಲಿದ್ದಾರೆ. ಅದೆಲ್ಲವನ್ನು ಈಗ ಇಲ್ಲಿ ಹೇಳೋದು ಬೇಡ. ಈಗ ಅವ್ರು ಹೇಳಿ ಇದು ನಾನು ಏನಾಗಿದೆ ಅನ್ನೋದನ್ನ ಅದು ಯಾವ ಮಾಹಿತಿಯನ್ನು ಕೋರ್ಟ್ ಕೊಡೋಣ. ಕೋರ್ಟ್ ಇವರು ಎಂಥ ದುಂಡಾವರ್ತನೆ, ಎಂಥ ದುರ್ವರ್ತನೆ ತೋರಿಸಿದ್ದಾರೆ, ಇಷ್ಟ ಬಂದಾಗ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಅಲ್ಲೇ ಗೊತ್ತಾಗುತ್ತಲ್ಲ. ನೀವು ಐಡೆಂಟಿಫೈ ಮಾಡಿ. ಯಾಕಂದ್ರೆ ಅಂಥ ಹೆಸರುಗಳನ್ನ ಹಾಕಿದ್ದಾರೆ ಅಂದರೆ ಯಾರು ಮುಂದಾಳತ್ವವನ್ನು ವಹಿಸಿದ್ರು, ಯಾರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು, ಅವ್ರ ಮೇಲೆ FIR ಹಾಕ್ಬಿಟ್ರೆ ಅವ್ರು ಮುಂದಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಐಡೆಂಟಿಫೈ ಮಾಡಿದ್ದೀರಾ. ಇದನ್ನು ಒಪ್ಪುತ್ತಾ ಕೋರ್ಟು? ನ್ಯಾಯಾಲಯ ಒಪ್ಪುತ್ತಾ? ಸಂವಿಧಾನ ಒಪ್ಪುತ್ತಾ? ಕಾನೂನು ಒಪ್ಪುತ್ತಾ? ಯಾವ ಕಾರಣಕ್ಕೂ ಒಪ್ಪಲ್ಲ. ನೀವು ಈ ರೀತಿ FIR ಈಗ ಅವರು ಪರ ಮಾಡ್ತಾ ಇರೋರು ರೋಡ್ ಅಡ್ಡಾಕವ್ರೆ ಎಲ್ಲ ಮಾಡಿ, ಅವ್ರ ಮೇಲೆ ಒಂದು FIR ಇಲ್ಲ, ಇವ್ರ ಮೇಲೆ 4 FIR ಇದೆ. ಇದಕ್ಕೂ ಮತ್ತೆ 4 FIR ಹಾಕಿದ್ದಾರೆ ಇವ್ರ ಮೇಲೆ, 5-6 ಮೇಲೆ FIR ಆಗಿದೆ ಅಂತೆ. ಈ ರೀತಿ FIR ಎಲ್ಲ ಎದುರ್ಕೊಳ್ಳೋಂಥವ್ರು ಜನ ಇವರು. ನೀವು ದುಂಡಾವರ್ತನೆ ನೋಡಿ ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದವರು, ಈ ಜಿಲ್ಲೆಯ ಜನತೆಗೆ ಗೌರವವನ್ನು ಸಲ್ಲಿಸಿ ಈ ಜಿಲ್ಲೆಯ ಋಣವನ್ನು ತೀರಿಸಬೇಕಾದಂಥವ್ರು ಮುಖ್ಯಮಂತ್ರಿ ಕರ್ತವ್ಯ. ಆದರೆ ಇಲ್ಲಿಗೆ ಬರ್ದೇನೆ ಓಡೋದ್ರೆ ನೀವು ಎಂಥ ಮುಖ್ಯಮಂತ್ರಿಗಳು? ನೀವು ಏನನ್ಬೇಕು? ನೀವು ಈ ಜಿಲ್ಲೆ ಇದಕ್ಕೋಸ್ಕರ ಮಾಡಿದ್ದು, ನಿಮ್ಮನ್ನ ಈ ಋಣ ತೀರ್ಸೋಕ್ಕೋಸ್ಕರ ಮಾಡಿದ್ದು. ನಿಮಗೆ ಎಂಥ ಅವಕಾಶ, ಪೆನ್ನು ಪೇಪರ್ ಕೇಳಿದ್ರಿ, ಅವಕಾಶ ಕೊಟ್ಟರು, 4 ಕ್ಷೇತ್ರವನ್ನು ಗೆಲ್ಸ್ಕೊಟ್ರು. ಇದನ್ನ ಅದಕ್ಕೆ ಪ್ರತಿಯಾಗಿ ಕೊಡ್ತಾ ಇರ್ತಕ್ಕಂಥ ಋಣನ ಇದನ್ನು FIR ಹಾಕಿ ಜೈಲಿಗೆ ಕಳ್ಸೋದ? ಈ ಜನಗಳನ್ನು ಯಾವ ಜನರಿಂದ ಆಶೀರ್ವಾದ ಪಡೆದು ನೀವು ಮುಖ್ಯಮಂತ್ರಿ ಆದೋ ಆ ಜನಗಳನ್ನು ಜೈಲಿಗೆ ಕಳ್ಸೋದ ನಿಮ್ಮ ಕೆಲಸ? ಕಳಿಸಿ, ನೀವು ಜೈಲಿಗೆ ಕಳಿಸಿ, ಅದು ನೋಡೇ ಬಿಡೋಣ. ಎಷ್ಟು ಜನ ಕಳಿಸ್ತೀರಾ? ಪರ್ಮನೆಂಟಾಗಿ ಉಳಿಸೋಕ್ಕಾಗುತ್ತೆ ನೀವು? ನಮಗೂ ನ್ಯಾಯ ಇದೆ, ಸಂವಿಧಾನ ಇದೆ, ಕಾನೂನು ಇದೆ. ಖಂಡಿತ ನ್ಯಾಯ ದೇವತೆ ನಮ್ಮ ಪರವಾಗಿರ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.